ನಮಸ್ತೆ ವೀಕ್ಷಕರೇ, ಶಾಂತಿ ಕಿಚನಿಗೆ ನಿಮಗೆ ಸ್ವಾಗತ. ಇದು ನೋಡಿ ವೀಕ್ಷಕರೇ, ಇದು ಒಂದು ಖರ್ಜೂರ ಅಂತೆ. ನನ್ನ ಹಸ್ಬೆಂಡ್ ತಂದದ್ದು. ಒಳ್ಳೆದುಂಟು, ಒಳ್ಳೆ ಸ್ವೀಟ್ ಉಂಟು. ಅದು ಹಣ್ಣು ಖರ್ಜೂರ ಅಂತೆ, ಒಣ ಖರ್ಜೂರ ಅಲ್ಲ, ಹಣ್ಣು ಖರ್ಜೂರ ಅಂತೆ. ನಾನು ಫಸ್ಟ್ ಟೈಮ್ ತಿಂದದ್ದು. ಸ್ವೀಟ್ ಉಂಟು, ಹಣ್ಣು ಸಹ ಚಂದ, ಯೆಲ್ಲೋ ಕಲರಾಗಿ ಚಂದ ಉಂಟು. ಖರ್ಜೂರವೇ ಅದು. ಅದು ಒಣ ಇದು ಹಣ್ಣು ಖರ್ಜೂರ. ಮತ್ತು ಮಾವಿನ ಹಣ್ಣು ತಂದಿದ್ದಾರೆ ನೋಡಿ. ಮತ್ತು ಈ ಟೊಮೆಟೊ, ಇದು 3 kg ಟೊಮೆಟೊ ಅಂತೆ 100 ರೂಪೀಸಿಗೆ. ಇದು 2.5 kg ನೀರುಳ್ಳಿ 100 ರೂಪೀಸಿಗೆ. ಮತ್ತು ಇದು ಎಂತ ಗೊತ್ತುಂಟಾ ಸ್ನೇಹಿತರೆ, ಇದು ಎಗ್ಗದು ಸ್ಟ್ಯಾಂಡ್. ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಒಳ್ಳೆದುಂಟು ಇದು. ಈ ಥರ ಎಗ್ ಹಾಕಿದರೆ ಅದರಷ್ಟಕ್ಕೆ ಹೋಗಿ ನಿಲ್ತದೆ. ಮತ್ತು ನಮಗೆ ಅದು ಒಂದೊಂದು ಎಗ್ ತೆಗಿಲಿಕ್ಕೆ ಕೆಳಗಿಂದ ಈಸಿ ಆಗ್ತದೆ. ಒಂದು ತೆಗಿವಾಗ ಒಂದು ಬಂದು ಅಲ್ಲಿ ನಿಲ್ತದೆ ಕೆಳಗೆ 1 by 1. ಮತ್ತು ಅದು ತುಂಬ ಜಾಗ ಸಹ ತಗೊಳ್ಳೋದಿಲ್ಲ. ಫ್ರಿಜ್ಜಲ್ಲಿ ಇಡಲಿಕ್ಕೆ, ಸೈಡ್ ಡೋರಲ್ಲಿ ಇಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ನಾನೆಷ್ಟು 150 ಏನೋ ಕೊಟ್ಟಿದ್ದೇನೆ ಅದಕ್ಕೆ. ಚೆಂದ ಉಂಟು ಅದು. ನಾನು ಯೂಸ್ ಮಾಡ್ತಾ ಇದ್ದೇನೆ. ಅದು ನಾವು ತುಂಬ ಎಗ್ ತಂದರೆ ಮೇಲೆ ಮೇಲೆ ಹಾಕಿದರೆ ಸುಮಾರು ಒಂದು 24 ಎಗ್ ನಿಲ್ತದೆ ಅದರಲ್ಲಿ ನೋಡಿ. ಅದು ಕೆಳಗೆ ಬಂದು ನಿಲ್ತದೆ ನೋಡಿ. ಹಾಗೆ ತೆಗೆಯುವಾಗ ಮತ್ತೊಂದು ಬಂದು ನಿಲ್ತದೆ. ಒಳ್ಳೆಯದುಂಟು ಇದು ಎಗ್ ಸ್ಟ್ಯಾಂಡು. ಮೀಶೋದಲ್ಲಿ ಸಿಗ್ತದೆ ನೋಡಿ. ಒಂದು ಲೈನ್ ನಮ್ಮದಲ್ಲಿ ಖಾಲಿಯಾಗಿದೆ ಎಗ್. ಮತ್ತು ಇದು ನೋಡಿ ಬೇವು ಸೊಪ್ಪನ್ನು ಹೀಗೆ ಟಿಫಿನಲ್ಲಿ ಹಾಕಿ ನಾನು ಇಡೋದು. ಸ್ಟೀಲ್ ಟಿಫಿನಲ್ಲಿ ಹಾಕಿ ತುಂಬ ದಿವಸ ಬರ್ತದೆ. 1 ತಿಂಗಳಾದರೂ ಹಾಳಾಗೋದಿಲ್ಲ. ಹಾಗೆಯೇ ಹಸಿ ಇರ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನೀಗ ಸಾರಿಗೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಡ್ಯೂಟಿಯಿಂದ ಬಂದು ಅಡುಗೆ ಮಾಡಬೇಕಲ್ಲ ನೋಡಿ. ಒಂದು ಸಾರು, ಟೊಮೆಟೊ ಸಾರು ಮಾಡುವಂಥ. ಟೊಮೆಟೊ ನೋಡಿ ಖುಷಿ ಆಯ್ತು ನನಗೆ. ಅದು ಒಳ್ಳೆದಿತ್ತು ಟೊಮೆಟೊ, ಹಣ್ಣಿತ್ತು. ಒಳ್ಳೆ ಟೊಮೆಟೊ ನೋಡಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ, ಟೊಮೆಟೊ, ನೀರುಳ್ಳಿ ಎಲ್ಲ. ಈಗ ಫಸ್ಟಿಗೆ ಸಾಸಿವೆ ಹಾಕಿ, ಬೇವು ಸೊಪ್ಪು ಹಾಕಿ, ಟೊಮೆಟೊ, ನೀರುಳ್ಳಿ ಎಲ್ಲ ಹಾಕೋದು. ಸಾರು ಮಾಡಲಿಕ್ಕೆ ಎಲ್ರಿಗೂ ಗೊತ್ತುಂಟಲ್ಲ. ಹಾಗೆ ಇವತ್ತು ಸಂಜೆಗೆ ಊಟಕ್ಕೆ ನಮಗೆ ಈಗ ರೆಡಿ ಆಗಬೇಕಲ್ಲ, ಹಾಗೆ ಸಾರು ಮಾಡ್ತಾ ಇದ್ದೇನೆ ನೋಡಿ. 1 ನೀರುಳ್ಳಿ ಹಾಕಿದೆ, ಮತ್ತು ಒಂದು 4 ಟೊಮೆಟೊ, ಮತ್ತು ಒಂದು 4 ಮೆಣಸು, ಮತ್ತು ಬೇವು ಸೊಪ್ಪು. ಶುಂಠಿ ಇರಲಿಲ್ಲ ನನ್ನ ಹತ್ರ ಹಾಕಲಿಕ್ಕೆ. ಈಗ ಒಳ್ಳೆ ಅದು ನೀರುಳ್ಳಿ ಮತ್ತು ಮೆಣಸು ಒಳ್ಳೆ ಫ್ರೈ ಆದರೆ ಅದು ಒಳ್ಳೆಯದಾಗ್ತದೆ ಸಾರು, ಟೇಸ್ಟ್ ಬರ್ತದೆ. ಟೊಮೆಟೊ ತುಂಬ ಚೆನ್ನಾಗಿತ್ತು ನೋಡಿ. 4 ಟೊಮೆಟೊ ಹಾಕಿದೆ. ಟೊಮೆಟೊನ ಒಳ್ಳೆ ಫ್ರೈ ಮಾಡಬೇಕು. ನೋಡಿ ಒಳ್ಳೆ ಫ್ರೈ ನೋಡಿ. ಮತ್ತು ನಾನು ಇದು ಮೊನ್ನೆ ತಂದದ್ದು, ಮೀಶೋದಲ್ಲಿ ತಗೊಂಡದ್ದು. ಇದಕ್ಕೆ 100 ರೂಪಾಯಿ 140 ಇರಬೇಕು, ನನಗೆ ಕರೆಕ್ಟ್ ನೆನಪಿಲ್ಲ. ಅದು ಉಪ್ಪಿದು ಭರಣಿ ಎಲ್ಲಕ್ಕಿದು ಉಪ್ಪು ಒಳ್ಳೆದು ನಿಲ್ತದೆ, ನೀರಾಗೋದಿಲ್ಲ ಉಪ್ಪು. ನಾನು ಅದರಲ್ಲೇ ಹಾಕಿಡೋದು ಈಗ, ಉಪ್ಪಿನ ಭರಣಿಯಲ್ಲಿ. ಇದು ಸಾರು ಆಗ್ತಾ ಬಂತು ನೋಡಿ. ಉಪ್ಪನ್ನು ನಾವು ಪ್ಲಾಸ್ಟಿಕ್ ಇದರಲ್ಲೆಲ್ಲ ಹಾಕಬಾರ್ದು, ಭರಣಿಗಳಲ್ಲಿ ಹಾಕಬೇಕು. ಒಳ್ಳೆ ನಿಲ್ತದೆ ಅದು, ಎಂತ ಹಾಳಾಗೋದಿಲ್ಲ. ಮತ್ತು ನೀರು ಥರ ಆಗೋದಿಲ್ಲ. ಈಗ ಮಳೆಗಾಲದಲ್ಲೆಲ್ಲ ಉಪ್ಪು ಸ್ವಲ್ಪ ನೀರು ಆಗ್ತದೆ. ಈಗ ದೊಡ್ಡದು ಉಪ್ಪು ನಾನು ಅದಕ್ಕೆ ಭರಣಿಯಲ್ಲೇ ಹಾಕಿಡೋದು. 1 kg ಉಪ್ಪು ನಿಲ್ತದೆ ಅದರಲ್ಲಿ ಫುಲ್ಲು, ಒಂದು ಭರಣಿ ತಗೊಂಡು ಬಂದರೆ. ಇಲ್ಲಿ ನೋಡಿ, ನನ್ನ ಸಾರು ರೆಡಿ ಆಗ್ತಾ ಉಂಟು. ಮತ್ತು ಲಾಸ್ಟಿಗೆ ನೀರು ಹಾಕೋದು ನಾನು ಅದ್ರಾಗೆ. ಇದಕ್ಕೆ ನಾನು ಬೇಳೆ ಎಲ್ಲ ಎಂತ ಹಾಕೋದಿಲ್ಲ. ಇದು ಟೊಮೆಟೊ ಇದು ಹಾಕಿ, ಟೊಮೆಟೊ, ಕಾಯಿ ಮೆಣಸೆಲ್ಲ ಹಾಕಿ ಮಾಡಿದ ಸಾರು. ಮತ್ತು ನೋಡಿ, ಇದು ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದು. ಇದು ಇಲ್ಲಿ ನಮಗೆ ಸಾರಿನ ಹುಡಿ ಸಿಗ್ತದೆ, ಒಳ್ಳೆದುಂಟು ಇದು. ಶಿವಳ್ಳಿ ಹೋಮ್ ಪ್ರಾಡಕ್ಟ್ ಅಂತೇಳಿ ಇವರದ್ದು. ಮತ್ತು ನಾನು ಈಚೆ ಕಡೆ ಇದಕ್ಕೆ ರವೆ ಫ್ರೈ ಮಾಡುವ ಅಂತ ಬಂಗಡೆ ಮೀನು ತಂದಿದ್ದೆ ನಿನ್ನೆ. ಇದೀಗ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಮಸಾಲ ಹಾಕಿ. ಹಾಗೆ ಅದನ್ನೀಗ ಅದಕ್ಕೆ ಸ್ವಲ್ಪ ರವೆ ಹಾಕುವ ಅಂತೇಳಿ, ಹಾಗೆ ರವೆ ಎಲ್ಲ ಹಾಕಿ ರವೆ ಫ್ರೈ ಮಾಡಬೇಕು ಇವತ್ತು. ಮಳೆಗಾಲದಲ್ಲಿ ಒಳ್ಳೆಯದಾಗ್ತದೆ ಅದು, ಬಿಸಿ ಬಿಸಿ ಸಾರು ಮತ್ತು ಫ್ರೈ, ಮೀನು ಫ್ರೈ ಇದ್ದರೆ. ಇದು ನೋಡಿ ಸಾರಾಗ್ತಾ ಬಂತು ನೋಡಿ. ಇದೀಗ ಕೊತ ಬರುವಾಗ ನಾವು ಅದು ಪುಡಿ ಹಾಕಬೇಕು. ಅದು ಸ್ವಲ್ಪ, ನಾನು 1-2-3 ಸ್ಪೂನ್ ಹಾಕಿದರೆ ಸಾಕಾಗ್ತದೆ. ನಾನು ಮಾತ್ರ ಕಣ್ಣಂದಾಜಿಗೆ ಹಾಕಿದೆ. ನಾನು ಹಾಗೆ ಸ್ವಲ್ಪ ಹಾಕಿ ಬಿಡೋದು. ಒಳ್ಳೆಯದಾಗ್ತದೆ, ತುಂಬ ಟೇಸ್ಟ್ ಇರ್ತದೆ ಸಾರು ಅದು. ಮತ್ತು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕ್ಬೋದು. ಸಾರು ರೆಡಿ ಆಯಿತು.
ಈಚೆಯಿಂದ ನಾನು ಇನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಬಂಗುಡೆ ಫ್ರೈ ಮಾಡುವ ನೋಡಿ ಮಾಡ್ತಾ ಇದ್ದೇನೆ. ಮತ್ತು ಬಂಗುಡೆ ಫ್ರೈ ಮಾಡಿ ಇವತ್ತಿದ್ದು ಊಟ, ಇವತ್ತು ರಾತ್ರಿಗೆ ನಮಗೆ ಬಂಗುಡೆ ಫ್ರೈ, ಸಾರು, ಟೊಮೆಟೊ ಸಾರು. ಥ್ಯಾಂಕ್ ಯು ವೀಕ್ಷಕರೇ, ನಂದು ವಿಡಿಯೋ ನೋಡಿದ್ದಕ್ಕೆ. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.